ಚೆನ್ನಾಗಿಲ್ಲ ಅಂತ ಕೇಳು. ಹೇಳಿ ಸ್ಪ್ರೆಡ್ ಇಲ್ಲ ಇಲ್ಲ, ಮಾಡ್ಬೇಡಿ ದಯವಿಟ್ಟು. ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು ಅಂತ ಯಾರಿಗೂ ಅಧಿಕಾರ ಇಲ್ಲ. ಅದಕ್ಕೆ ಏನಿತ್ತು ಅಷ್ಟ್ ಹೇಳಿ. ಇಲ್ಲ ಈ ಪಿಕ್ಚರ್ ಯಾಕೋ ನಂಗೆ ಇಷ್ಟ ಆಗಿಲ್ಲ ಅಂದ್ರೆ ಓಕೆ, ಇನ್ನೊಬ್ರು ಇಷ್ಟ ಆಗಿಲ್ಲ ಅಂದ್ರೆ ಇನ್ನೊಬ್ರಿಗೆ ಇಷ್ಟ ಆಗ್ಬೋದು. ಅದನ್ನ ಬಿಟ್ಟು ನೀವು 4 ವರ್ಷ ಬೇಕಿತ್ತಾ ಇದನ್ ಮಾಡಕ್ ಕೂತಿದ್ನ, ಅಲ್ಲಿ ನಿಮ್ಗೆ ಎಷ್ಟ್ ಮೇಲೆ ದ್ವೇಷ ಮಾಡಕ್ ಯಾರೋ ನಿಮ್ಮನ್ ಬಿಟ್ಟಿದಾರ ನಾನ್ ಕೇಳೋದು. ನೆಗೆಟಿವ್ ಯಾಕೆ ಸ್ಪ್ರೆಡ್ ಮಾಡ್ತಿದ್ದೀರಾ? ಕೋಟಿಗಟ್ಲೆ ಪ್ರೊಡ್ಯೂಸರ್ ದುಡ್ಡು ಹಾಕವ್ರೆ. ಯಶದ್ ಬಿಟ್ಬಿಡಿ, ಯಶದಕ್ ಹಾಕಿರ್ಬೋದು, ಇನ್ನೊಂದ್ ಪಿಕ್ಚರ್ ಆಕ್ಟ್ ಮಾಡ್ಕತಾನೆ, ಬದುಕತಾನೆ. ಯಶ್ ಬೆಳ್ಕೊಂಡವ್ನೆ. ಹೊಸ ಪ್ರೊಡ್ಯೂಸರ್ ಉಳಿಸ್ಕೊಳ್ರಪ್ಪ. ಪ್ರೊಡ್ಯೂಸರ್ ಉಳಿಸ್ಕೊಳ್ದೆ ಥಿಯೇಟರ್ ಎಲ್ಲಿ ಉದ್ಧಾರ ಆಗುತ್ತೆ? ಊಟ ಮಾಡೋರ್ ಟೆಕ್ನಿಷಿಯನ್ ಎಲ್ಲಿ ಊಟ ಮಾಡ್ತಾರೆ? ಎಷ್ಟು ಹಿಂದೆ ಕೆಲಸ ಮಾಡೋರು ಯಾರು? ಈಗ ನೀವೆಲ್ಲ ಚಾನೆಲ್ ಅಲ್ಲಿ ಸಿನಿಮಾಗಳು ಬಂದ್ರೆ ನಿಮ್ ಲೈಫ್ಗಳಿದೆ, ನಮ್ ಲೈಫ್ಗಳಿದೆ, ಎಲ್ಲಾರು ಹೊಟ್ಟೆಪಾಡ್ ನಮಗ್ ನಾವೇ ಕಲ್ಲಾಕೋತಾ ಇದೀವಿ. ಇದನ್ನ ಯಾಕೆ ಅರ್ಥ ಮಾಡ್ಕೋತಿಲ್ಲ ಇವರು? ಅದನ್ನ ಅವನ್ನೇನು ಮಾಡಕ್ಕಾಗಲ್ಲ ಬಿಡಮ್ಮ, ನಮ್ಮನ್ನಾಗ್ಲಿ ಯಶನಾಗ್ಲಿ ಮಾಡಕ್ಕಾಗಲ್ಲ. ಬಟ್ ಬೇರೆಯವ್ರಿಗೆ ಇದರಿಂದ ಬೇರೆ ದೇಶ ಬೇರೆ ಭಾಷೆಯವ್ರು ಬಂದು ನಮಗ್ ದುಡ್ಡು ಹಾಕೋರ್ಗೆಲ್ಲ ಯಶ್ ಇದನ್ನೇನ್ ಎದ್ರಕಂಡ್ ಕೈ ಬಿಡ್ತಾನೆ ಅನ್ಕೋಬೇಡ, ಇನ್ನು ಜಾಸ್ತಿ ಮಾಡ್ತಾನೆ. ಎಸ್ ಎಸ್ ಹೌದಮ್ಮ.